ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಮತ್ತೊಂದು ಚಿಕ್ಕದಾದಂಥ ಹಾಗೂ ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ 2024 ಒಲಿಂಪಿಕ್ ಕ್ರೀಡಾಕೂಟ ಸ್ಟಾರ್ಟ್ ಆಗಿದ್ದು, ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡುವಂಥ ಎಷ್ಟೋ ಪ್ರತಿಭೆಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿವೆ. ಹಾಗೆ ಅತ್ಯಂತ ಅದ್ಭುತವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಈಗ ಮತ್ತೊಂದು ವಿಷಯ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅದೇನೆಂದರೆ, ಕ್ರಿಕೆಟನ್ನು ಏನಾದರೂ ಒಲಿಂಪಿಕ್ನಲ್ಲಿ ಸೇರ್ಪಡೆ ಮಾಡಬಹುದಾ ಅಥವಾ ಇಲ್ವಾ ಅಂತ ಹೇಳೋದು. ಹೌದು ಗೆಳೆಯರೆ, 2024 ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದ ನಂತರ ಒಲಿಂಪಿಕ್ ನಿರ್ದೇಶಕರಾದಂಥ ನಿಕೋಲೋ ಕ್ಯಾಂಬ್ರಿಯಾನಿ ಎಂಬುವರು ಮಾತನಾಡಿ, ಕ್ರಿಕೆಟನ್ನು ಒಲಿಂಪಿಕ್ಗೆ ಸೇರಿಸುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇವೆ ಹಾಗೂ ನಿರ್ಧಾರವನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಎಲ್ಲೋ ಒಂದು ಕಡೆ ಕ್ರಿಕೆಟ್ ದಿಗ್ಗಜರಾದಂತಹ ವಿರಾಟ್ ಕೊಹ್ಲಿಯ ಹೆಸರನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಷಯವನ್ನು ಕೇಳಿದಂಥ ಎಲ್ಲ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದು, ಹಾಗೆ ಈ ಮೆಸೇಜ್ ಕೂಡ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 1900ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರಿಕೆಟನ್ನು ಆಡಲಾಗಿತ್ತು. ಆಗ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ತಂಡಗಳು ಮಾತ್ರ ಕ್ರಿಕೆಟ್ ಪಂದ್ಯವನ್ನು ಆಡಿದ್ವು. ಆ ಸಮಯದಲ್ಲಿ ಬೇರೆ ಯಾವುದೇ ದೇಶಗಳಿಗೂ ಕ್ರಿಕೆಟ್ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗಾಗಿ ಎಷ್ಟೋ ದೇಶಗಳು ಆ ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಆಡುವಂತಹ ಗೋಜಿಗೆ ಹೋಗಿರಲಿಲ್ಲ. ಸೊ ಅಂದಿನಿಂದ ಕ್ರಿಕೆಟನ್ನು ಒಲಿಂಪಿಕ್ನಿಂದ ಸಂಪೂರ್ಣವಾಗಿ ತೆಗೆಯಲಾಯಿತು. ಆ ಕಾಲದಲ್ಲಿ ಕ್ರಿಕೆಟ್ ಕೇವಲ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಮಾತ್ರ ಜನಪ್ರಿಯತೆಯನ್ನು ಪಡೆದಿತ್ತು. ನಂತರ ಭಾರತ, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲ್ಯಾಂಡ್ನಂಥ ಬಲಿಷ್ಠ ತಂಡಗಳು ಕ್ರಿಕೆಟ್ಗೆ ಸಿದ್ಧತೆಯನ್ನು ನಡೆಸಿದವು. 1950ರ ನಂತರ ಏಷ್ಯಾ ಖಂಡದಲ್ಲಿ ಕ್ರಿಕೆಟ್ ಅತ್ಯಂತ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಆಗ ಕೂಡ ಒಲಿಂಪಿಕ್ನಲ್ಲಿ ಕ್ರಿಕೆಟನ್ನು ಸೇರಿಸಿಕೊಂಡಿರಲಿಲ್ಲ. ಯಾಕಂದರೆ 10 ದೇಶಗಳು ಮಾತ್ರ ಅತ್ಯಂತ ಗಂಭೀರವಾಗಿ ಕ್ರಿಕೆಟನ್ನು ಆಡ್ತಾ ಇದ್ವು. ಒಲಿಂಪಿಕ್ನಲ್ಲಿ ಯಾವುದೇ ಒಂದು ಕ್ರೀಡೆಯನ್ನು ಸೇರಿಸಬೇಕು ಅಂತ ಹೇಳಿದರೆ ಆ ಕ್ರೀಡೆ ಕನಿಷ್ಠ 75 ದೇಶಗಳಲ್ಲಿ ಆಡಬೇಕು. ಹಾಗಾಗಿ ಕ್ರಿಕೆಟನ್ನು ಒಲಿಂಪಿಕ್ಗೆ ಸೇರಿಸಲಿಕ್ಕೆ ಅನುಮತಿಯನ್ನು ನೀಡಿರಲಿಲ್ಲ. ಅನಂತರ ಹಲವು ದೇಶಗಳಲ್ಲಿ ಕ್ರಿಕೆಟ್ ತಂಡಗಳು ಹುಟ್ಕೊಂಡವು. ಆದರೆ ಯಾವುದೇ ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡುವಂಥ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಯಾವಾಗ T20 ಪಂದ್ಯಗಳು ಸ್ಟಾರ್ಟ್ ಆದವೋ ಆಗಿನಿಂದ ಪರಿಸ್ಥಿತಿ ಬದಲಾಯಿತು. ಈಗ T20 ಕ್ರಿಕೆಟ್ನಲ್ಲಿ ಬಹಳಷ್ಟು ದೇಶಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕ್ರಿಕೆಟನ್ನು ಒಲಿಂಪಿಕ್ಸ್ಗೆ ಸೇರಿಸಲು ಪ್ರಯತ್ನವನ್ನು ಮಾಡ್ತಾ ಇವೆ. ಇದಕ್ಕೆ ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಸೇರ್ಪಡೆಗೊಳ್ಳಲು ವಿರಾಟ್ ಕೊಹ್ಲಿ ಅವರ ಜನಪ್ರಿಯತೆ ಕೂಡ ಅತ್ಯಂತ ಪ್ರಮುಖ ಕಾರಣ ಅಂತ ಒಲಿಂಪಿಕ್ ನಿರ್ದೇಶಕ ನಿಕೋಲೋ ಕ್ಯಾಂಬ್ರಿಯಾನಿ ಹೇಳಿದ್ದಾರೆ. ಹೀಗೆ ವಿಶ್ವ ಕಂಡಂಥ ಅತ್ಯದ್ಭುತ ಆಟಗಾರರಾದಂಥ ವಿರಾಟ್ ಕೊಹ್ಲಿ ಅವರ ಜನಪ್ರಿಯತೆ ಹಾಗೆ ಎಲ್ಲ ಕ್ರಿಕೆಟ್ ಮಂಡಳಿಗಳ ಸಹಕಾರದಿಂದ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರುತ್ತಾ ಅನ್ನೋ ವಿಚಾರ ಸಕ್ಸಸ್ ಆಗಬಹುದಾ ಅಥವಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಇದಾಗಿತ್ತು ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರುವ ಬಗೆಗಿನ ಚಿಕ್ಕ ವಿವರಣೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ. ಧನ್ಯವಾದಗಳು.